ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವಂತಹ ಉತ್ತಮ ಸೇವೆ ಮತ್ತೊಂದಿಲ್ಲ ಎಂದು ಶಾಸಕ ಎಸ್.ಆರ್. ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಚಂದ್ರಶೇಖರಪುರ ಹೋಬಳಿ ಸಿ ಚಂಗಾಬಿ ಗ್ರಾಮದಲ್ಲಿ ರೈತ ಸಿ.ಕೆ. ಪ್ರಕಾಶ್ ಅವರು ತಮ್ಮ ಸ್ವಂತ ಹಣದಲ್ಲಿ ಸರ್ಕಾರಿ ಶಾಲಾ ಕೊಠಡಿ ನಿರ್ಮಾಣದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರಿ ಶಾಲೆಯಲ್ಲಿ ಸಿಗುವಂತಹ ಗುಣಮಟ್ಟದ ಶಿಕ್ಷಣ ಖಾಸಗಿ ಶಾಲೆಯಲ್ಲಿ ನೋಡಲು ಸಾಧ್ಯವಿಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗಳನ್ನು ನಾವು ಬೆಳೆಸುವಂತಹ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕು ಎಂದು ತಿಳಿಸಿದರು. ಮಾಜಿ ಶಾಸಕ ಮಸಾಲ ಜಯರಾಮ್ ಮಾತನಾಡಿ, ನಾನು ಮಾವಿನಹಳ್ಳಿಯಂತಹ ಗ್ರಾಮೀಣ ಭಾಗದಲ್ಲಿ ಕಲಿತು ಶಾಸಕನಾಗಿ ದೊಡ್ಡ ಉದ್ಯಮಿಯಾಗಿ ಇಂದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುತ್ತಿದ್ದು ಸಾವಿರಾರು ಜನರಿಗೆ ಉದ್ಯೋಗ ಅವಕಾಶ ನೀಡಿದ್ದೇನೆ. ನಮ್ಮ ಹಳ್ಳಿಯ ಶಾಲೆಗಳನ್ನು ಉಳಿಸುವಂತಹ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕು ಎಂದು ತಿಳಿಸಿದರು. ರೈತ ಸಿ.ಕೆ. ಪ್ರಕಾಶ್ ಮಾತನಾಡಿ, ನಮ್ಮೂರಿನಲ್ಲಿ ಸರ್ಕಾರಿ ಶಾಲೆಯನ್ನ ಉಳಿಸಬೇಕು ಎಂದು ಕಳೆದ 4 ವರ್ಷಗಳಿಂದಲೂ ಸಹ ಪ್ರಯತ್ನವನ್ನ ಮಾಡುತ್ತಿದ್ದು ಅಕ್ಕಪಕ್ಕದ ಗ್ರಾಮಗಳಿಗೆ ಆಟೋ ಬಿಟ್ಟು ವಿದ್ಯಾರ್ಥಿಗಳನ್ನು ಕರೆಸಿ ಶಾಲೆಯನ್ನ ನಡೆಸಲಾಗುತ್ತಿತ್ತು. ಇಂದು ನೂತನ ಕಟ್ಟಡವನ್ನ ನಿರ್ಮಾಣವನ್ನ ಮಾಡಿ ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿರುವುದು ಅತ್ಯಂತ ಹೆಚ್ಚು ಖುಷಿಯನ್ನ ನೀಡಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ಧಲಿಂಗಪ್ಪ, ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು, ಡಿಡಿಪಿ ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು, ಬಿಇಒ ಲೇಪಾಕ್ಷಪ್ಪ, ಅಕ್ಷರ ದಾಸೋಹ ನಿರ್ದೇಶಕ ಜಗದೀಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ವೇದಾವತಿ ಪ್ರಕಾಶ್, ತಾಲೂಕು ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ, ಕಾರ್ಯದರ್ಶಿ ಲೋಕೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷಿ ಮೀನಾಕ್ಷಿ, ಹನುಮಂತಪ್ಪ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಮಾಜಿ ಸದಸ್ಯರು, ಶಿಕ್ಷಣ ಇಲಾಖೆ ಅಧಿಕಾರಿ ವರ್ಗದವರು ಇನ್ನಿತರರು ಹಾಜರಿದ್ದರು. ಈ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡಬೇಕು ಅನ್ನೋ ಉದಾರ ಮನಸ್ಸನ್ನು ಇಟ್ಕೊಂಡು ಒಂದು ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದನ್ನ ಸಮಾಜಕ್ಕೆ ಅರ್ಪಿಸ್ತಕ್ಕಂಥ ಒಂದು ಪುಣ್ಯ ಕಾರ್ಯವನ್ನು ಇವತ್ತು ನಮ್ಮ ಪ್ರಕಾಶ್ ಅವ್ರ ಕುಟುಂಬದವ್ರು ಮಾಡ್ತಾವ್ರೆ. ಬಹುಶಃ ಇದಕ್ಕಿಂತ ಒಳ್ಳೆ ಪುಣ್ಯ ಕಾರ್ಯ ಮತ್ತೊಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನನ್ನ ಪ್ರೀತಿಯಿಂದ ಕರೆದವನೇ, ನಾನು ಹೋಗಿದ್ರೆ ನಂದು ತಪ್ಪಾಗುತ್ತೆ ಅಂತಕ್ಕಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಎಷ್ಟೇ ಕಷ್ಟ ಇದ್ರೂ ಕೂಡ ಈ ತರ ಕಾರ್ಯಕ್ರಮಗಳನ್ನ ಯಾರು ಕೂಡ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಆಗ್ಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ಈ ಸಮಾಜದಲ್ಲಿ ನಿರ್ಮಾಣ ಆಗ್ಬೇಕು ಅಂದ್ರೆ ಶಿಕ್ಷಣ ಅತಿ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಅಂತ ಒಂದು ಶಿಕ್ಷಣಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ ಮಹಾನ್ ಭಾವನ ದನ ಮೇಯಿಸ್ತಾಳೆ, ಅವೆಲ್ಲ ಬರಬೇಡ ನಿಮ್ಗೆ. ಇವತ್ತು ಇಡೀ ದೇಶದಲ್ಲಿ ಹಳ್ಳಿಯಿಂದ ಓದಂತ ಮಕ್ಕಳುಗಳು ಇವತ್ತು ಉನ್ನತ ವಿದ್ಯಾಭ್ಯಾಸ ಪಡೆದಿರ್ತದ್ದು ಅಮೆರಿಕದಲ್ಲಿರೋದು ತಿಳ್ಕೊಂಬಿಡಿ. ನೀವು ಯಾವತ್ತು ಅಷ್ಟೇ, ನೀವು ನಿಮ್ಮ ಛಲ, ನಿಮ್ಮ ಹಠ, ನಿಮ್ಮ ಗುರಿ, ನಿಮ್ಮ ತಂದೆ ತಾಯಿ ಕೊಟ್ಟಂತ ಗುರುಗಳು ಏನ್ ತೋರ್ಸಂತ ಮಾರ್ಗನ ಅನುಸರಿಸ್ಕೊಂಡೋಗಿ ಇವತ್ತೆಲ್ಲರೂ ಒಂದು ದಾರಿ ಆಗ್ತೀರಿ. ಇವತ್ತು ನಮ್ಮ ಕಡೆ ಇವತ್ತು ಬಡತನ ಇಲ್ಲ, ನಮ್ ಅನ್ಕೋತೀವಿ ಬಡತನ ಇದೆ ಅಂತ ಹೇಳಿ. ನಮ್ಮ ಶಾಲೆ ಆದ್ರೂ TC ಕೊಟ್ಟೇ ಬಿಟ್ಟಿದ್ರು. ನಾವು ರಾಮಕೃಷ್ಣ ಸಾಹೇಬ್ರು ಅಂತ ಪಡಗಳ್ಳಿನವರು, ಅವ್ರು ನಮ್ಮ ಮೇಲೆ ಕಾರವಾಗೆ ಮಾತಾಡಿರು. ಆದ್ರೂ ಸಹ ನಾವು ಯಾರು ಸಹ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಆಗ ಶಾಲೆ ತೆರಿಲೇಬೇಕು ಅಂತ ನಮ್ಮ ಮಠ. ಅವಾಗ ಗ್ರಾಮಸ್ಥರು ಹೇಳಿರು, ಒಂದು ಆಟೋ ಮಾಡಿದ್ರೆ ನಾವು ಬರ್ತಾರೆ, ಇಲ್ಲ ಅಂದ್ರೆ ನಾನು ಅಗ್ರಹಾರಕ್ಕೆ ಹತ್ರ, ನಾನು ಇಲ್ಲಿಗೆ ಬುಕ್ಸ್ ಕಾಳೆನಹಳ್ಳಿಗೆ ಹತ್ರ ಅಂತ ಸೇರಿದ್ರು. ಶಾಲೆ ಕಾಳೆನಹಳ್ಳಿಗೆ ಅಗ್ರಹಾರಕ್ಕೆ ಬುಕ್ಸ್ ಆಗುತ್ತೆ. ಅದನ್ನು ನಾವು ಇಲ್ಲಿ ಆಟೋನೇ ಮಾಡ್ತೀವಿ ಅಂತೇಳಿ ನಾವೆಲ್ಲ ಸೇರಿ ಗ್ರಾಮಸ್ಥರು ಆಟೋ ಮಾಡಿದ್ದೀವಿ. ಈಗ ನಮ್ಮದು 5-6 ವರ್ಷದಿಂದಲೂ ಒಂದು ಆಟೋ ಓಡಾಡ್ತೈತೆ. ಈಗ ಮಕ್ಕಳನ್ನ ಕರ್ಕೊಂಡು ಬಿಡುತ್ತೆ. ಈಗ ಬುಕ್ಸ್ ಆಗೋದು ಮುಚ್ಚಿದೆ ಶಾಲೆ, ಮಲಪನಹಳ್ಳಿ ಮುಚ್ಚಿದೆ, ಮತ್ತೆ ಬ್ಯಾಟಪ್ಪಳ್ಳ ಮುಚ್ಚಿದೆ, ತೆರಮೇಲ್ಪಳ್ಳದ್ದು. ಈಗ ಅಲ್ಲಿ ಮಕ್ಕಳು ಇಲ್ಲಿ ಮಕ್ಕಳು ನಮಗೆ ಬರ್ತಾ ಇದೆ. ಈಗ ನಮ್ಗೆ 20 ಇನ್ನೂ ಒಂದು 4 ಮಕ್ಕಳು ಆಗ್ತವೆ ಅಂತ ನಿನ್ನೆ ನಮ್ಗೆ ಹೇಳ್ತಿರು, ನಾನು ಸೇರಿಸ್ತೀನಿ ಅಂತ ಹೇಳಿದ್ದಾರೆ.